HALನ ತೇಜಸ್ ಎಂಬ ಭಾರತದ ಸ್ವದೇಶಿ ಫೈಟರ್ ವಿಮಾನವು ದುಬೈ ಏರ್ ಶೋ 2025ರ ಅಂತಿಮ ದಿನ ನವೆಂಬರ್ 21ರಂದು ಯುದ್ಧ ವಿಮಾನ ಪ್ರದರ್ಶನದ ಮಾದರಿಯಲ್ಲಿ ಹಾರಾಟ ನಡೆಸುತ್ತಿದ್ದಾಗ ಅಚಾನಕ್ ನೆಲಕ್ಕಪ್ಪಳಿಸಿದೆ. ಈ ವಿಮಾನವು ಆಲ್ ಮಕ್ಟೋಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಿರ ತಗ್ಗಿನ ಹಾರಾಟ ಮಾಡುತ್ತಿರುವ ಪ್ರದರ್ಶನದ ಸಮಯದಲ್ಲಿ ನಿಯಂತ್ರಣ ತಪ್ಪಿದ್ದು ಭೀಕರವಾಗಿ ಬೆಂಕಿಗೆ ಆಹುತಿಯಾಗಿದೆ. ಈ ವಿಮಾನದ ಪೈಲಟ್ ವಿಂಗ್ ಕಮಾಂಡರ್ ಆಗಿದ್ದು ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯವರಾಗಿದ್ರು. ಅವರ ಹೆಸರು ನಮಾನ್ ಶೇಲ್. ಈ ಘಟನೆಯಲ್ಲಿ ಅವರು ದುರ್ಮರಣ ಹೊಂದಿದ್ದಾರೆ. ಕಾಂಗ್ರೆಸ್ ಸಚಿವ ರಾಜಾ ಸಿಂಗ್ ಶುಕ್ರವಾರ ದುಬೈ ಏರ್ ಶೋ ದುರಂತದ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಯುದ್ಧ ವಿಮಾನ ಅಪಘಾತಕ್ಕೀಡಾಗಿ ಪೈಲಟ್ ಸಾವನ್ನಪ್ಪಿದ್ದಾರೆ. ಪೈಲಟ್ ಅವರನ್ನ ಧೈರ್ಯಶಾಲಿ ಎಂದು ಬಣ್ಣಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ರು ಮತ್ತು ಈ ದುರಂತದ ಸಮಯದಲ್ಲಿ ರಾಷ್ಟ್ರವು ಅವರೊಂದಿಗೆ ದೃಢವಾಗಿ ನಿಂತಿದೆ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ. ಇದಕ್ಕೂ ಮುನ್ನ ದುಬೈ ಏರ್ ಶೋನಲ್ಲಿ ಪ್ರದರ್ಶನದಲ್ಲಿ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಆದ್ರೆ 21 ನವೆಂಬರ್ನಂದು ಅಚಾನಕ್ ಆಗಿ ತೇಜಸ್ ಯುದ್ಧ ವಿಮಾನ ವೇಗವಾಗಿ ಎತ್ತರದಿಂದ ನೆಲಕ್ಕೆ ಅಪ್ಪಳಿಸಿ ಆಕಾಶದೆತ್ತರ ಹೊಗೆಯ ಅಲೆಯನ್ನ ಎಬ್ಬಿಸಿತು. ಭಾರತೀಯ ವಾಯುಪಡೆಯು ಈ ಘಟನೆಯನ್ನ ದೃಢಪಡಿಸಿದ್ದು ಪೈಲಟ್ ಸಾವನ್ನಪ್ಪಿದ್ದಕ್ಕೆ ದುಃಖ ವ್ಯಕ್ತಪಡಿಸಿದೆ. ಅಪಘಾತದ ಕಾರಣವನ್ನ ನಿರ್ಧರಿಸಲು ತನಿಖಾ ನ್ಯಾಯಾಲಯಕ್ಕೆ ಆದೇಶಿಸಲಾಗಿದೆ ಎಂದು ಹೇಳಿದೆ. ಜೀವನ ನಷ್ಟಕ್ಕೆ ಐಎಎಫ್ ತೀವ್ರವಾಗಿ ವಿಷಾದಿಸುತ್ತದೆ ಮತ್ತು ಈ ದುಃಖದ ಸಮಯದಲ್ಲಿ ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಎಂದು ಐಎಎಫ್ ಅಧಿಕೃತ ಹೇಳಿಕೆಯನ್ನು ತಿಳಿಸಿದೆ. ಇಂದು ಮುಂಜಾನೆ ರಾಹುಲ್ ಗಾಂಧಿ ಕೂಡ ಈ ದುರಂತದ ಘಟನೆ ಬಗ್ಗೆ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ರು. ದುಬೈ ಏರ್ ಶೋನಲ್ಲಿ ನಡೆದ ತೇಜಸ್ ಅಪಘಾತದಲ್ಲಿ ನಮ್ಮ ಧೈರ್ಯಶಾಲಿ ಐಎಎಫ್ ಪೈಲಟ್ ನಷ್ಟದಿಂದ ತೀವ್ರ ದುಃಖಿತನಾಗಿದ್ದೇನೆ ಎಂದು ಅವರು ಬರೆದಿದ್ದಾರೆ. ಪೈಲಟ್ ಕುಟುಂಬಕ್ಕೆ ಅವರು ತಮ್ಮ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ರಾಷ್ಟ್ರವು ಅವರೊಂದಿಗೆ ನಿಂತಿದೆ ಮತ್ತು ಅವರ ಧೈರ್ಯ ಮತ್ತು ಸೇವೆಯನ್ನ ಗೌರವಿಸುತ್ತದೆ ಎಂದು ಹೇಳಿದರು. 2025ರ ನವೆಂಬರ್ 21ರಂದು ದುಬೈ ಏರ್ ಶೋ 2025ರ ಅಂತಿಮ ದಿನ ನಡೆದ ಪ್ರದರ್ಶನದಲ್ಲಿ ಐಎಎಫ್ನ ತೇಜಸ್ ಯುದ್ಧ ವಿಮಾನವು ಪತನವಾಗಿದ್ದು ಮೃತರಾದ ಪೈಲಟ್ ವಿಂಗ್ ಕಮಾಂಡರ್ ಚಿರನಿದ್ರೆಗೆ ಜಾರಿದ್ದಾರೆ. ಐಎಎಫ್ ಅವರು ಕುಟುಂಬದೊಂದಿಗೆ ನಿಂತಿದ್ದಾರೆ. ಭಾರತೀಯರಾಗಿ ನಾವು ಸದಾ ಅವರನ್ನ ನೆನಪಿಸ್ತಾ ಗೌರವ ಸಲ್ಲಿಸೋಣ. ಹಾಗೆ ಪತನಕ್ಕೆ ಕಾರಣವೇನು ಅನ್ನೋದರ ಬಗ್ಗೆ ತನಿಖೆ ನಡೆಯುತ್ತಿದ್ದು ಸರಿಯಾದ ಮಾಹಿತಿ ಬಂದ ಬಳಿಕ ಅದರ ಬಗ್ಗೆ ಮಾತಾಡೋಣ. ಧನ್ಯವಾದಗಳು.